ಸೈಡ್ ಬಿಡ್ತಾರೆ ಜಾಗ ಬಿಡ್ತಾರೆ ಮಳೆ ಇಲ್ಲದ್ರಿಂದ ಮಳೆಯಿಂದಲೇ ಆಗಿರೋದು. ಮಳೆದು ಚಾಲಾಡ ಮಳೆ ಊದಿದ್ರೆ ಆ ಹೂಗಳು ಹೋಗ್ತವೆ. ಬಟ್ ಆದ್ರೆ ನೀವು ಮುಂದೆ ರೈತರು ಬೆಳೆ ಬೆಳೆಯುತ್ತಾರೆ ವರ್ಷ ವರ್ಷ ಗ್ಯಾಪ್ ಕೊಟ್ಬಿಡಿ. ಹೌದು, ಒಂದ್ ಬಾರಿ ಎಳ್ಳು ಹಾಕ್ತಿವಿ, ಒಂದ್ ಬಾರಿ ಎಳ್ಳು ತಡ್ನಿ ಹಾಕಿ, ಇನ್ನೊಂದ್ ಬಾರಿ ಅದೇ ರೀತಿ ಮಾಡ್ತಾರೆ. ಬೆಳೆ ಪರಿವರ್ತನೆ ಮಾಳದಬ್ಬ ಮಾಡಕ್ಕೆ ದುಡ್ಡಾಗದು ಆ ತರ ಬಂದ್ಬಿಡೋ ಜೋಳ. ಈಗ ಈ ಸತಿ ಮಳೆ ಇದ್ದಾನೆ ಎಲ್ಲಾದ್ರು ಸರ್ ಬೈಲೊಂದು ಬೈಲೆಲ್ಲ ಇದೆ ಹಾಕಿರೋದು ಸರ್. ಹೊಲದಲ್ಲಿ ಗದ್ದೆಯಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಹಿಂಗೆ ಆಗಿದೆ ಸರ್. ಇದಕ್ಕೆ ಅಗ್ರಿಕಲ್ಚರ್ ಕಾಲೇಜಿಂದ ಬಂದಿದ್ದಾರೆ ಮಕ್ಕಳು, ಒಂದು 15 ಜನ ಮಕ್ಕಳು ಬಂದವ್ರೆ. ನಾವು ಫೋಟೋ ಕೊಡಿ, ಚೆನ್ನಾಗಿ ಟ್ರೈನಿಂಗ್ ಇಲ್ಲೇ ಮಾಡ್ತಾವ್ರೆ. ಅದಾಗಲಿ, ಅದಾದ್ಮೇಲೆ ಕ್ಯಾಂಪ್ ಹಾಕಿದ್ದೀರಾ? 6 ಹಳ್ಳಿಗಳಿದೆ. ಈಗ ಇದಕ್ಕೆ ನೀವು ಇನ್ಸೂರೆನ್ಸ್ ಕಟ್ಟಿದ್ದೀರಿ. ಯಾರಪ್ಪ ಇಲ್ಲ ಅಸ್ಟೇಟ್ ಜೆಡಿ ಇರಲಿ, ಇವರೇ ಅಸ್ಟೇಟ್. ಎಷ್ಟು ಎಕರೆಗೆ ಹಾಕಿದ್ದೀರಿ? 52,000 ಹೆಕ್ಟರ್ನಲ್ಲಿ 3,000 ಮಾತಾಡಿ. ಸೈಡ್ ಬಿಟ್ಟು ನೀನು ಸೈಡ್ ಬರ್ತಾರೆ. ಹಿಂದೆ ಬಂದ್ಬಿಟ್ಟು 418,293 ಜನ ಕಟ್ಟಿದ್ದಾರೆ ಈ ಊರಲ್ಲಿ. ಈ ಹೋಬಳಿ ಇವರು ಎಷ್ಟು ಕಟ್ಟಾರೆ? ನಾವೆಲ್ಲ ಕಟ್ಟಿದ್ದೀವಿ ವಿಲೇಜ್ ವೈಸ್. ರಾಷ್ಟ್ರೀಕೃತ ಬ್ಯಾಂಕ್ನವರು ಎಲ್ಲರೂ ಕಟ್ತಾರೆ. ಕಂಪ್ನಿಯವರು ಇದೆ. ಹೌದು ಸರ್, ಅವ್ರು ಇಷ್ಟು ನನಗೆ ಗೊತ್ತಾಗ್ತದೆ. ಹೌದು, ಎಷ್ಟು ಈ ಊರಿನಲ್ಲಿ ಹಳ್ಳಹಳ್ಳಿಲಿ ಹೋಗಿ ಹುಡುಕ್ಬೇಕು. ಹಳ್ಳಹಳ್ಳಿಲಿ ಹೋಗಿ ಹುಡುಕಿ ಹಳ್ಳಹಳ್ಳಿನಲ್ಲಿ ಅದನ್ನು ಪರಿಶೀಲನೆ ಮಾಡಿ, ಈ ವರ್ಷ ನೀವು ಇಂಥ ಬೆಳೆ ಹಾಕಿದ್ರಿ, ಇದು ಬೇಡ, ಮುಂದಿನ ಸಾರಿ ಇಂಥ ಬೆಳೆ ಹಾಕಿ ಅಂತ ಹೇಳಬೇಕು. ನಿಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇರಬೇಕು. ವಾರಕ್ಕೊಂದಿನ, ತಿಂಗಳಿಗೊಂದು ಸಾರಿ ಬಂದು ಮುಖ ತೋರಿಸೋದಲ್ಲ. ಬಂದು ರೈತರು ಎಷ್ಟು ಎಕರೆಯಲ್ಲಿ ಬೆಳೆದಿದ್ದಾರೆ, ಎಷ್ಟು ಎಕರೆಯಲ್ಲಿ ಯಾವ್ಯಾವ ಬೆಳೆ ಇದೆ, ನಾವು ಇಲ್ಲೆಲ್ಲ ಹುಡುಕೊಂಡೇ ಬರೋದು ಬೇಕಿಲ್ಲ. ನೀವು ಹೇಳಿದ್ರೆ ಸಾಕು, ನೀವೆಂಥದ್ದು ಹೇಳೋದಲ್ಲ. ಗೊತ್ತಾಯ್ತಾ? ಈಗ ನೀವು ಇಲ್ಲಿ ಇದನ್ನು ಮಾಡಬೇಕು. ನೀವು ಪ್ರತಿಯೊಂದನ್ನು ಮುಂದಿನ ಸಾರಿಯಿಂದ ಈ ಸಾರಿ ಆಗೋಗಿದೆ. ಹಿಂಗಾರು ಮಳೆ ಏನಾರು ಬಂದರೆ ನೋಡಿ, ಅದು ಬಿಟ್ಟೋಗಿದೆ. ಇನ್ನೇನಿಲ್ಲ, ಬರನೆ ಡಾಟೆ. ಎರಡೂ ಫೇಲ್ ಆಗಿದೆ. ಇದಕ್ಕೇನಿದ್ರು ರೈತರನ್ನ ಈಗ ಪರಿಹಾರದಲ್ಲೇ ಉಳಿಸ್ಕೋಬೇಕು. NDRF ಗೈಡ್ಲೈನ್ಸಲ್ಲೇ ಆ ದುಡ್ಡು ಪರಿಹಾರ ಒಂದು ಕೊಡಬೇಕು. ಇದೊಂದು ಪರಿಹಾರನ, ಇನ್ಶೂರೆನ್ಸ್ ಪರಿಹಾರನ ಇನ್ನು ಮೇಡಮ್ ಅವ್ರು ಹೆಡ್ ಕರೆಸಿ, ಇವತ್ತು ಎಲ್ಲ ಏಜೆಂಟ್ಗಳ ಹತ್ರ ಎಲ್ಲ ಮಾತಾಡಲ್ಲ ನಾನು. ಅವ್ರು ಕರೆಸಿ, ಅವ್ರ ಕಂಪ್ನಿಯವ್ರು ಯಾರು ಇಮ್ಮಿಡಿಯೇಟಾಗಿ ಅವರು ಚೆಕ್ಕನ್ನು ರೈತರನ್ನ ಹೋಗಿ ಅವ್ರವ್ರ ಹೊಲದ ಹತ್ರ ಕೂತ್ಕೊಂಡು ಅವ್ರವ್ರಿಗೆ ಚೆಕ್ಕನ್ನು ಕೊಡೋವಂಥ ಕೆಲಸ ಆಗೋದು ಅರ್ಜೆಂಟಾಗಿ. ಅವ್ರ ಆಸೆ ಹೆಂಗೆ ಹೇಳ್ಕೊಂಡ್ರು ನೋಡಿ. ಮಳೆದಬ್ಬಕ್ಕಾಗೋಷ್ಟು ದುಡ್ಡು ಇಲ್ಲಿ ಬಂದ್ಬಿಡೋದು ಅಂತ ಈಗಿಲ್ಲ. ಮಳೆದಬ್ಬ ಮಾಡ್ಬೇಕು. ಅವ್ರು ಮಾರಾಮಿ ನಿಲ್ಸೋಕ್ಕಾಗುತ್ತಾ? ಸಾಲ ಸೂಲ ಮಾಡಬೇಕು. ಕಳೆದ ವರ್ಷ ಇಲ್ಲೇ ಡ್ರೋನ್ ಸ್ಪ್ರೇ ತಗೊಂಡಿದ್ವಿ ಸರ್. ಪೂರ್ತಿ ಹಸಿರಾಗಿ ಚೆನ್ನಾಗಿತ್ತು. ಕಬ್ಬಿನ ಗದ್ದೆ ನೋಡ್ದಂಗೆ ಅದು ಇತ್ತು. ಸರಿ, ಮಳೆನೂ ಕಾರಣ, ರೋಗನೂ ಕಾರಣ, ಎರಡೂ ಇದೆ. ಹಂಗಲ್ಲ ಕಟ್ರಿ, ಮನದ್ ಕೊಡಲ್ಲ. ನಿಮ್ದು ದುಡ್ಡು ವಾಪಸ್ ಕೊಡೋದು ತಡಿ. ರೈತರ ದುಡ್ಡು ಒಂದು ಹೋಬಳಿಯಲ್ಲಿ ಸಹ ಇದು ಹೋಬಳಿ ಅಲ್ಲ, ಹೋಬಳಿ ವಾಯ್ಸ್ ಅಂದ್ರೆ ನೀವು ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಇಲ್ಲಿ ಕರ್ಕೊಂಬಂದ್ಮೇಲೆ ಹಿಂಗಾಗಿದೆ, ಬನ್ನಿ ನೋಡಿ, ಕರೆಕ್ಟು ಆಗಿದೆ, ಹುಳ ಬಿದ್ದಿದೆ, ಮಳಿಲ್ದಲ್ಲೂ ಹೋಗಿದೆ, ಪೈರು ಹೋಗಿದೆ. ನೀವು ಈ ಫ್ಲಾಟಲ್ಲಿ
ಎಷ್ಟನ್ನ ಯಾರು ರೈತ ಗುರುತು ಮಾಡಿ ಅವನು ಎಷ್ಟನ್ನ ಇನ್ಶೂರೆನ್ಸನ್ನು ನಮಗೆ ಕ್ಲೈಮ್ ಮಾಡಿ ಹಾಕಿದ್ದಾನೆ ಇನ್ಶೂರೆನ್ಸ್ ಅರ್ಜಿ ಅಂತ ನಿಮ್ಗೆ ಇನ್ಶೂರೆನ್ಸು ಮಾಹಿತಿ ಇಲ್ಲದೆ ಇದ್ದರೆ ಅವ್ರು ಹೇಳೋದನ್ನೇ ನೀವು ನಾಳೆ ಬೆಳಿಗ್ಗೆ ನೀವು ಏನೇನು ಮಾಡ್ತೀರಿ ಇನ್ಶೂರೆನ್ಸ್ ಇರುತ್ತೋ ಗೊತ್ತಿಲ್ಲ ನಮಗೆ. ನೀವು ಕಟ್ಟಿಯಲ್ಲ ಇನ್ಶೂರೆನ್ಸ್ ಅಂದರೆ ಅವಗತಿ ನೀವು ಆಯ್ತು ರೀ ಕರೆಕ್ಟಾಗಿ ಆರ್ಗ್ಯುಮೆಂಟ್ಸ್ ಕೇಳ್ರಿ, ಆಮೇಲೆ ನೋಡೋಣ ಅದ. ನೀವು ಕಟ್ಟಿಲ್ಲ ಅಂದರೆ ಆಮೇಲೆ ನೋಡೋಣಂತೆ. ಇನ್ಶೂರೆನ್ಸಿಂದ ಏನು ಅಂತ ಇದು ಗೊತ್ತಿದೆ, ನೀವು ಹೇಳಿದ ಬೆಳಿಗ್ಗೆ ಕೇಳಿಲ್ಲ ನಾನು. ನೀವು ಇದೆಲ್ಲ ಎಷ್ಟು ಹೋರಾಟ ಮಾಡಿದ್ರೆ ಗೊತ್ತಿದೆ, ಅದು ಬೇಡ ಈಗ ಇದು ಹೇಳಿ. ಎಷ್ಟು ಸಾರಿಯಿಂದ ಈ ಒಳ್ಳೆ ಇದರಲ್ಲಿ ಇದೇ ಬೆಳೆ ಬೆಳೀತೀವಿ, ಎಷ್ಟು ವರ್ಷದಿಂದ ಅದೇ ಇದನ್ನು ಪೈರನ್ನ 2-3 ವರ್ಷ ಹಾಕಿದ್ರೆ ಇದಾಗ್ತದೆ. 1 ವರ್ಷ 2 ವರ್ಷ ಬಿಟ್ಟು ಅದು ಹುಳ ಬೀಳುತ್ತೆ ಅಂದರೆ ಅದು ಸೈಂಟಿಸ್ಟ್ ಹೇಳೋ ಪ್ರಕಾರ ಆ ಬೆಳೆನ ಬದಲಾವಣೆ ಪರಿವರ್ತನೆ ಮಾಡದೇ ಇತ್ತು ಹಾಕಿ ಅದಾದ್ಮೇಲೆ ಮತ್ತೆ ಇದು ಹಾಕಿದೆ. ಇದೇನಂದ್ರೆ ಇಲ್ಲ ಈ ರೋಗಕ್ಕೆ ಏನು ಮಾಡೋಕ್ಕಾಗಲ್ಲ, ಮಳೆ ಇಲ್ಲದೆ